ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ದಾತ್ರಿ ಆಸ್ಟ್ರೋ. ನಾನು ನಿಮ್ಮ ಸುಪ್ರೀತಾ. ಈಗ ಸಾಡೆ ಸಾತಿ ಶನಿ ಅಂದ ಕೂಡಲೇ ನಾವೆಲ್ಲ ಟೆನ್ಷನ್ ಆಗ್ತೀವಿ. ಇನ್ನು 7.5 ವರ್ಷ ನಮಗೆ ಕಷ್ಟ ಇರುತ್ತೆ, ನಾವೇನು ಕೆಲಸ ಮಾಡಿದರೂ ಸಕ್ಸಸ್ ಸಿಗಲ್ಲ. ಇನ್ನು ಕೆಲವೊಬ್ಬರು ಜ್ಯೋತಿಷಿಗಳು ಏನು ಹೇಳ್ತಾರೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋದಿರ್ಬೋದು. ಒಟ್ಟಾರೆ ಒಂದು ರೀತಿಯಲ್ಲಿ ನಾವು ಟೆನ್ಷನಲ್ಲಿ ಇರ್ತೀವಿ. ಈಗ ಸೌರಮಂಡಲದಲ್ಲಿ ಶನಿ ಗ್ರಹ ಅನ್ನೋದು 2ನೇ ಲಾರ್ಜೆಸ್ಟ್ ಪ್ಲಾನೆಟ್ ಮತ್ತು ವೆರಿ ಸ್ಲೋ ಪ್ಲಾನೆಟ್. ಎಷ್ಟು ನಿಧಾನ ಅಂದರೆ, ಈಗ ಭೂಮಿ ಸೂರ್ಯನ ಸುತ್ತಲಿಕ್ಕೆ 365 ಡೇಸ್ 1 ಇಯರ್ ತಗೊಂಡ್ರೆ, ಅದೇ ಶನಿ ಗ್ರಹ ಸೂರ್ಯನ ಸುತ್ತಲಿಕ್ಕೆ 29.5 ವರ್ಷ, ಆಲ್ಮೋಸ್ಟ್ 30 ಇಯರ್ಸ್ ತಗೊಳ್ತಾನೆ. ಹಾಗಾಗಿ ಶನಿ ಮಹಾತ್ಮ ನಮ್ಮ ಜೀವನದಲ್ಲಿ ಒಂದ್ಸಲ ಎಂಟ್ರಿ ಕೊಟ್ಟ ಅಂತಂದರೆ ಎಲ್ಲ ಸ್ಲೋ ಡೌನ್ ಆಗುತ್ತೆ. ಹಾಗಾದರೆ ಆ ಶನಿಯ ಎಂಟ್ರಿ ಯಾವಾಗ ಆಗುತ್ತೆ ನಮ್ಮ ಜೀವನದಲ್ಲಿ? ಈಗ ನಮ್ಮ ಆಸ್ಟ್ರಾಲಜಿಯಲ್ಲಿ 9 ಪ್ಲಾನೆಟ್ಸ್, 12 ರಾಶಿಗಳು, ಮೇಷದಿಂದ ಮೀನದವರೆಗೆ, ಹಾಗೆ 27 ನಕ್ಷತ್ರಗಳಿವೆ ಅಲ್ವಾ. ನಾನು ಹೇಳಿದೆ ಶನಿ ಗ್ರಹ ಒಂದು ರಿವಲ್ಯೂಷನ್ನ ಕಂಪ್ಲೀಟ್ ಮಾಡಲಿಕ್ಕೆ ನಿಯರ್ 30 ಇಯರ್ಸ್ ತಗೊಳ್ತಾನೆ ಅಂತ. ಒಂದು ಸೈಕಲ್ ಅಂದರೆ ಈ 12 ರಾಶಿಗಳನ್ನು ಕ್ರಮಿಸಲಿಕ್ಕೆ 30 ವರ್ಷ, ಅಂದರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಲಿಕ್ಕೆ 2.5 ವರ್ಷ ತಗೊಳ್ತಾನೆ. ಆಗ 12 ರಾಶಿ ಇಂಟು 2.5 ವರ್ಷ 30 ಇಯರ್ಸ್ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ರಾಶಿಯಲ್ಲಿ ಶನಿ 2.5 ವರ್ಷ ಇರ್ತಾನೆ. ಸೊ ಈಗ ಸಾಡೆ ಸಾತಿ ಅಂದರೆ 7.5 ಇಯರ್ಸ್, 7.5 ವರ್ಷ. ಇದನ್ನು ನಾವು ಹೇಗೆ ಕನ್ಸಿಡರ್ ಮಾಡಬೇಕು ಅಂದರೆ, ನಿಮ್ಮ ರಾಶಿ ಯಾವುದಂತ ಗೊತ್ತುಂಟಲ್ವಾ? ಈಗ ಫಾರ್ ಎಕ್ಸಾಂಪಲಿಗೆ ನಿಮ್ಮ ರಾಶಿ ಜನ್ಮ ರಾಶಿ ಮಿಥುನ ರಾಶಿ ಅಂತ ತಗೊಂಡ್ರೆ, ನಿಮ್ಮ ರಾಶಿಯ ಹಿಂದಿನ ರಾಶಿ ಮತ್ತು ಮುಂದಿನ ರಾಶಿ ತಗೊಳ್ಬೇಕಾಗತ್ತೆ. ಅಂದರೆ ಹಿಂದಿನ ರಾಶಿ ವೃಷಭ ರಾಶಿಗೆ ಯಾವಾಗ ಶನಿ ಎಂಟರ್ ಆಗ್ತಾನೆ ಆಗ ನಿಮಗೆ ಸಾಡೆ ಸಾತಿ ಸ್ಟಾರ್ಟ್ ಆಗುತ್ತೆ. ಅದು ಸಾಡೆ ಸಾತಿಯ ಫಸ್ಟ್ ಫೇಸ್. ಮತ್ತೆ 2.5 ವರ್ಷ ಬಿಟ್ಟು ಶನಿ ವೃಷಭದಿಂದ ಮಿಥುನ ರಾಶಿಗೆ ಎಂಟರ್ ಆಗ್ತಾನೆ. ಅದು ನಿಮಗೆ ಸಾಡೆ ಸಾತಿಯ ಸೆಕೆಂಡ್ ಫೇಸ್. ಮತ್ತೆ 2.5 ವರ್ಷ ಆದ ನಂತರ ಶನಿ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರ್ತಾನೆ. ಅದು ಸಾಡೆ ಸಾತಿಯ ಥರ್ಡ್ ಫೇಸ್. ಆಗ ಟೋಟಲ್ 7.5 ಇಯರ್ಸ್ ಕಂಪ್ಲೀಟ್ ಆಗಿ ನಿಮಗೆ ಸಾಡೆ ಸಾತಿ ಮುಗಿಯುತ್ತೆ. ಸೊ ಇದು ನಾನು ಮಿಥುನ ರಾಶಿಗೆ ತೆಗೆದುಕೊಂಡಿದ್ದು ಎಕ್ಸಾಂಪಲ್. ಸೊ ಈಗಿನ ಗೋಚಾರದ ಪ್ರಕಾರ ನೋಡುವುದಾದರೆ ಪ್ರೆಸೆಂಟ್ ಶನಿ ಯಾವ ರಾಶಿಯಲ್ಲಿ ಇದ್ದಾನೆ? ಮೀನ ರಾಶಿಯಲ್ಲಿ ಇದ್ದಾನೆ. ಈ ವರ್ಷ 2025 ಮಾರ್ಚಲ್ಲಿ ಶನಿ ಮೀನ ರಾಶಿಗೆ ಬಂದಿದ್ದಾನೆ. ಇನ್ನು 2.5 ವರ್ಷ ಅಂದರೆ 2027 ಜೂನ್ ತನಕ ಶನಿ ಮೀನ ರಾಶಿಯಲ್ಲಿ ಇರ್ತಾನೆ. ಹಾಗಾದರೆ ಈಗ ಯಾವ ಯಾವ ರಾಶಿಗೆ ಸಾಡೆ ಸಾತಿ ನಡೀತಾ ಇದೆ? ಸೊ ಮೀನದಲ್ಲಿ ಶನಿ ಅಂದರೆ ನಮ್ಮದು ಯಾವ ರಾಶಿ ಇರುತ್ತೆ ಅದರ ಹಿಂದಿನ ಮತ್ತು ಮುಂದಿನ ರಾಶಿಯನ್ನು ಕನ್ಸಿಡರ್ ಮಾಡಬೇಕು ಅಲ್ವಾ. ಈಗ ಕುಂಭ ರಾಶಿಯವರಿಗೆ ಮಕರ, ಕುಂಭ, ಮೀನ. ಸೊ ಮೀನ ರಾಶಿಯಲ್ಲಿ ಶನಿ ಇರುವುದರಿಂದ ಇವರಿಗೆ ಸಾಡೆ ಸಾತಿ ನಡೀತಾ ಇರುತ್ತೆ. ಹಾಗೆ ಮೀನ ರಾಶಿಯವರಿಗೆ ಕುಂಭ, ಮೀನ, ಮೇಷ ಇವರಿಗೂ ಸಾಡೆ ಸಾತಿ ನಡೀತಾ ಇರುತ್ತೆ. ಇನ್ನು ಮೇಷ ರಾಶಿಯವರಿಗೆ ಮೀನ, ಮೇಷ, ವೃಷಭ ಇವರಿಗೂ ಸಾಡೆ ಸಾತಿ ನಡೀತಾ ಇರುತ್ತೆ. ಫಸ್ಟ್ ಫೇಸ್ ಈಗ ಸ್ಟಾರ್ಟ್ ಆಗಿದ್ದಷ್ಟೇ, ಮೊನ್ನೆ ಮಾರ್ಚಲ್ಲಿ. ಇನ್ನು 7 ಇಯರ್ಸ್ ಮೇಷರಾಶಿಯವರಿಗೆ ಸಾಡೆ ಸಾತಿ ಇರುತ್ತೆ. ಸೊ ಈ ಥರ ನಾವು ಸಾಡೆ ಸಾತಿನ ಕನ್ಸಿಡರ್ ಮಾಡಬೇಕು. ಇನ್ನು 2027 ಜೂನ್ ತನಕ ಶನಿ ಮೀನ ರಾಶಿಯಲ್ಲಿ ಇರ್ತಾನೆ. ನೆಕ್ಸ್ಟ್ ಮೇಷರಾಶಿಗೆ ಬರ್ತಾನೆ. ಇದೇ ತರಹ ಒಂದೊಂದು ರಾಶಿಯನ್ನು ಕ್ರಮಿಸಲಿಕ್ಕೆ ಶನಿ 2.5 ವರ್ಷ ತಗೊಳ್ತಾನೆ. ಸೊ ಹಾಗಾಗಿ ನಮ್ಮದು ಯಾವ ರಾಶಿ ಇರುತ್ತೆ ಅದರ ಹಿಂದಿನ ರಾಶಿಗೆ ಶನಿ ಗ್ರಹ ಎಂಟರ್ ಆದಾಗ ನಮಗೆ ಸಾಡೆ ಸಾತಿ ಸ್ಟಾರ್ಟ್ ಆಗುತ್ತೆ. ಈಗ ಶನಿಯ ಒಂದು ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಜಸ್ಟಿಸ್, ನ್ಯಾಯಾಧೀಶ. ಶನಿ ಆಲ್ವೇಸ್ ಸ್ಟ್ಯಾಂಡ್ಸ್ ಫಾರ್ ರೈಟ್ ಥಿಂಗ್ಸ್. ನ್ಯಾಯ ಅನ್ನೋದು ಏನು ಅಂತ ಮಾತ್ರ ನೋಡ್ತಾನೆ, ಸಿಂಪತಿ ಇರುವುದಿಲ್ಲ. ಈ ಮನುಷ್ಯ ಸರಿಯಾಗಿ ಇದ್ದಾನಾ, ನ್ಯಾಯದ ಪರವಾಗಿ ಇದ್ದಾನಾ, ನ್ಯಾಯದ ದಾರಿಯಲ್ಲಿ ಇದ್ದಾನಾ, ಇಲ್ಲ ಅಂತಂದರೆ ನ್ಯಾಯದ ರೀತಿಯಲ್ಲಿ ಬದುಕುವ ಹಾಗೆ ಮಾಡುವುದು, ಶಿಸ್ತನ್ನು ಕಲಿಸುವುದು, ನಮ್ಮ ಜೀವನಕ್ಕೆ ಡಿಸಿಪ್ಲಿನ್ನ ಹಾಕುವುದು ಶನಿಯ ಕೆಲಸ. ಈಗ ನಮ್ಮ ಜೀವನದಲ್ಲಿ ಶನಿ ಬಂದಾಗ ಅಂದರೆ ನಮ್ಮ ರಾಶಿಗೆ ಶನಿ ಎಂಟರ್ ಆದಾಗ, ನಮ್ಮ ರಾಶಿ ಅನ್ನೋದು ಏನು? ನಾವು ಹುಟ್ಟಿದಂಥ ಸಂದರ್ಭದಲ್ಲಿ, ಹುಟ್ಟಿದ ಟೈಮಲ್ಲಿ ಚಂದ್ರ ಎಲ್ಲಿ ಚಲನೆ ಮಾಡ್ತಾ ಇರ್ತಾನೆ? ಈ 12 ರಾಶಿಗಳಲ್ಲಿ ಚಂದ್ರ ಯಾವ ರಾಶಿಯಲ್ಲಿ ಇರ್ತಾನೆ ಆ ರಾಶಿ ನಮ್ಮ ಜನ್ಮ ರಾಶಿ ಆಗುತ್ತೆ. ಈಗ ಅಲ್ಲಿಗೆ ಆ ರಾಶಿಗೆ ಶನಿ ಬರುವಂಥದ್ದು, ಅಂದರೆ ಚಂದ್ರನ ಮೇಲೆ ಶನಿ ಬರ್ತಾನೆ. ಈಗ ನಮ್ಮ ಆಸ್ಟ್ರಾಲಜಿಯಲ್ಲಿ ಚಂದ್ರನನ್ನು ಮನಸ್ಸಿಗೆ ಕಾರಕ, ಮನೋಕಾರಕ ಅಂತ ಹೇಳಲಾಗುತ್ತೆ. ಶನಿ ಬಂದು ಕರ್ಮಕಾರಕ. ಈಗ ಚಂದ್ರನ ಮೇಲೆ ಶನಿ ಬಂದಾಗ ನಮಗೆ ಮೆಂಟಲಿ, ಮಾನಸಿಕವಾಗಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ನಮಗೆ ಸಾಡೆ ಸಾತಿ ಇರ್ಬೋದು, ಅಷ್ಟಮ ಶನಿ ಇರ್ಬೋದು, ಪಂಚಮ ಶನಿ ಇರ್ಬೋದು, ಶನಿ ದಶೆ ಇರ್ಬೋದು, ಯಾವುದೇ ಇರ್ಬೋದು. ಶನಿಯ ಒಂದು ಪ್ರಭಾವ ನಮ್ಮ ಮೇಲೆ ಯಾವುದೋ ಒಂದು ರೀತಿಯಲ್ಲಿ ಇರುತ್ತೆ ಅಂದರೆ ಅದರ ಅರ್ಥ ನಮಗೆ ಯಾವಾಗ ತುಂಬ ಪ್ರೆಷರ್ ಇರುತ್ತೆ ಅಲ್ವಾ, ಆವಾಗಲೇ ನಮ್ಮಲ್ಲಿರುವಂಥ ಎಲ್ಲ ಎನರ್ಜಿ ಹೊರಗಡೆ ಬರುವಂಥದ್ದು, ಹೈ ಪೊಟೆನ್ಷಿಯಲ್ ಹೊರಗೆ ಬರುತ್ತೆ ಆವಾಗ.
ವಜ್ರನ ಹೇಗೆ ರೆಡಿ ಮಾಡ್ತಾರೆ? ಎಕ್ಸ್ಟ್ರೀಮ್ ಪ್ರೆಷರ್ ಹಾಕಿ ಡೈಮಂಡ್ನ ಹೊರಗೆ ತರಲಾಗುತ್ತೆ. ಅದೇ ರೀತಿ ಯಾರಿಗೆ ಜೀವನದಲ್ಲಿ ಡೈಮಂಡ್ ಆಗಬೇಕು ಅಂತ ಆಸೆ ಇರುತ್ತೆ, ದೇವ್ರ ಹತ್ರ ಕೇಳ್ಕೊಳ್ಳಿ, ನನ್ನ ಜೀವನದಲ್ಲಿ ಶನಿ ಬರಲಿ ಅಂತ. ಶನಿಯ ಕೆಲಸ ನಮ್ಮನ್ನು ಎಕ್ಸ್ಟ್ರೀಮ್ ಕಂಡೀಷನ್ಗೆ ಹಾಕುವಂಥದ್ದು. ನಮ್ಮ ಜಾತಕದಲ್ಲಿ ನಮ್ಮ ಲಗ್ನ, ಚಂದ್ರ, ಶನಿ ಯಾವ ಭಾವದಲ್ಲಿ ಇದ್ದರೆ ಅದಕ್ಕೆ ಅನುಗುಣವಾಗಿ ನಮಗೆ 100% ಅನುಭವಿಸ್ಲಿಕ್ಕೆ ಇರುತ್ತೆ. ಮೆಂಟಲಿ ಟಾರ್ಚರ್ ಇದ್ದಂಗೆ ಇರುತ್ತೆ. ಆದರೆ ಆ ಒಂದು ಟೈಮ್ ಪೀರಿಯಡ್ನ ದಾಟಿ ನಾವು ಹೊರಗಡೆ ಬಂದಾಗ ಎಷ್ಟೊಂದು ಮೆಚೂರ್ಡ್ ಆಗಿ ಬಂದಿರ್ತೀವಿ. ಎಷ್ಟೇ ಕಷ್ಟ ಬಂದರೂ, ಎಂಥ ಕಷ್ಟ ಬಂದರೂ ಮುಂದೆ ಹೋಗಿ ನಾನು ಅದನ್ನು ಎದುರಿಸ್ತೀನಿ ಅನ್ನುವಂಥ ಆತ್ಮಸ್ಥೈರ್ಯವನ್ನು ತುಂಬುವುದು ಇದೇ ಶನಿ ಮಹಾತ್ಮ. ಸೊ ಯಾವತ್ತೂ ನಾವು ನೆನ್ಪಿಟ್ಕೊಳ್ಬೇಕು, ಶನಿ ನಮ್ಮ ಜೀವನಕ್ಕೆ ಬರ್ತಾ ಇದ್ದಾನೆ ಅಂದರೆ ನಮಗೆ ಡಿಸಿಪ್ಲಿನ್ನ ಕಲಿಸ್ಲಿಕ್ಕೆ, ನಮ್ಮನ್ನು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ, ನಮ್ಮನ್ನು ಡೈಮಂಡ್ ಮಾಡಲಿಕ್ಕೆ ಶನಿ ಬರ್ತಾ ಇರೋದು. ನಾವು ಎಲ್ಲಿಯವರೆಗೆ ಆ ನ್ಯಾಯ, ನೀತಿ, ಧರ್ಮದ ದಾರಿ ಬಿಡುವುದಿಲ್ಲವೋ ಅಲ್ಲಿವರೆಗೆ ಶನಿ ನಮಗೆ ಯಾವುದೇ ತೊಂದರೆ ಕೊಡುವುದಿಲ್ಲ. ಎಲ್ಲಿಯವರೆಗೆ ನಾವು ನ್ಯಾಯ, ನೀತಿ, ಧರ್ಮದ ದಾರಿಯಲ್ಲಿ ಇರ್ತೀವಿ, ಹಾರ್ಡ್ ವರ್ಕರ್ ಆಗಿರ್ತೀವಿ, ಒಂದು 4 ಜನಕ್ಕೆ ಒಳ್ಳೆಯದಾಗುವ ಉದ್ದೇಶದಿಂದ ಕೆಲಸ ಮಾಡ್ತೀವಿ, ರಿಸಲ್ಟ್ ಬರಲಿ ಬರದೇ ಇರಲಿ ನಾನು ನನ್ನ 100% ಎಫರ್ಟ್ ಹಾಕ್ತೀನಿ ಅನ್ನುವಂಥ ಮುಕ್ತ ಭಾವನೆಯಿಂದ ಕೆಲಸ ಮಾಡ್ತೀವಿ, ಅಲ್ಲಿವರೆಗೆ ಶನಿ ನಮಗೆ ಯಾವುದೇ ಕಾಟ ಕೊಡುವುದಿಲ್ಲ. ಬದಲಾಗಿ ಡಬಲ್ ಎನರ್ಜಿಯನ್ನು ಕೊಡ್ತಾನೆ. ನಮಗೆ ನಾವು ಅಂದ್ಕೊಳ್ತಾ ಇರ್ತೀವಲ್ವ, ನಮಗೆ ಯಾಕೆ ಈ ಕಷ್ಟ, ನಮಗೆ ಯಾಕೆ ಈ ಸಾಡೆ ಸಾತಿ, ನಮಗೆ ನಾವೇ ಶಾಪ ಹಾಕ್ಕೊಳ್ಳೋ ಬದಲು ನಮ್ಮನ್ನು ಎಕ್ಸ್ಟ್ರೀಮ್ ಕಂಡೀಷನ್ಸ್ಗೆ ಹಾಕ್ತಾ ಇರುವಂಥ ಶನಿದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮಗೆ ಯಾರಾದರೂ ಮೆಂಟಲಿ ಪ್ರೆಷರ್ ಹಾಕಿಲ್ಲ ಅಂದರೆ ನಾವು ಯಾವುದೇ ಕೆಲಸ ಮಾಡಲ್ಲ. ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು ಅನ್ನುವಂಥ ಮನಸ್ಥಿತಿಯಲ್ಲಿ ಇರ್ತೀವಿ. ಆ ಥರ ಎಕ್ಸ್ಟ್ರೀಮ್ ಪ್ರೆಷರ್ ಹಾಕಿದಾಗಲೇ ಮನುಷ್ಯನಲ್ಲಿರುವಂಥ ಎನರ್ಜಿ ಹೊರಗಡೆ ಬರುತ್ತೆ. ನಮಗೆ ಇಷ್ಟು ವರ್ಷದಲ್ಲಿ ಏನೂ ಮಾಡ್ಲಿಕ್ಕೆ ಆಗಲಿಲ್ಲ, ಆಗ ಶನಿ ಸ್ಟ್ಯಾಂಡ್ ತಗೊಳ್ತಾನೆ. ಈ ವ್ಯಕ್ತಿಗೆ ಇಷ್ಟೊಂದು ಸ್ಕಿಲ್ಸ್ ಇದೆ, ಇಷ್ಟೊಂದು ಫೆಸಿಲಿಟೀಸ್ ಇದೆ, ಆದರೂ ಏನೂ ಮಾಡ್ತಾ ಇಲ್ಲ, ಯೂಸ್ ಮಾಡ್ಕೊಳ್ತಾ ಇಲ್ಲ, ಆರಾಮಾಗಿದ್ದಾನೆ ಅಂತ ಎಕ್ಸ್ಟ್ರೀಮ್ ಕಂಡೀಷನ್ಸ್ಗೆ ಹಾಕಿ ನಮ್ಮಲ್ಲಿರುವಂಥ ಎನರ್ಜಿಯನ್ನು ಹೊರಗಡೆ ತರಿಸ್ತಾನೆ. ಆಗ ನಮಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ವರ್ಷದಲ್ಲಿ ಆಗದೆ ಇರುವಂತಹ ಕೆಲಸ ಇಷ್ಟೇ ಶಾರ್ಟ್ ಟೈಮಲ್ಲಿ ಆಯಿತಾ, 8 ಇಯರ್ಸಲ್ಲಿ ಆಗದೆ ಇರುವಂಥ ಕೆಲಸ ಕೇವಲ 8 ಮಂತ್ಸಲ್ಲಿ ಮಾಡಿದ್ನ ನಾನು. ಇದೆಲ್ಲ ಸಾಧ್ಯವಾಗುವುದು ಶನಿದೇವನ ಕೃಪೆಯಿಂದ. ಸೊ ಹಾಗಾಗಿ ಸಾಡೆ ಸಾತಿ ಶನಿ ಅಂದ್ಕೂಡಲೇ ಟೆನ್ಷನ್ ಆಗುವಂಥ ಅವಶ್ಯಕತೆ ಇಲ್ಲ. ಶನಿ ಮಹಾತ್ಮ ಎಷ್ಟು ಒಳ್ಳೆಯದನ್ನು ಮಾಡ್ತಾನೆ, ಜೀವನಕ್ಕೆ ಏನು ಬೇಕು ಅನ್ನೋದನ್ನು ಕಲಿಸಿಕೊಡ್ತಾನೆ. ಬೆಳಿಗ್ಗೆ ಬೇಗ ಏಳುವುದರಿಂದ ಹಿಡಿದು ನಮ್ಮ ಕೆಲಸದಲ್ಲಿ, ವ್ಯವಹಾರದಲ್ಲಿ, ಕಾರ್ಯಕ್ಷೇತ್ರದಲ್ಲಿ ಡಿಸಿಪ್ಲಿನ್ನ ಫಾಲೋ ಮಾಡೋದಿರ್ಬೋದು. ಇನ್ನು ಚಂದ್ರ ಅಂದರೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದಿರ್ಬೋದು. ಇನ್ನು ಶನಿ ಅಂದರೆ ಕೆಳವರ್ಗದವರು, ಕಾರ್ಮಿಕರು, ಬಡವರು, ನೀಡಿ ಪೀಪಲ್, ಇವರಿಗೆ ನಮ್ಮ ಕೈಲಾದಂತಹ ಸಹಾಯ ಮಾಡೋದಿರ್ಬೋದು, ದಾನ ಮಾಡೋದಿರ್ಬೋದು. ಇನ್ನು ನಾವು ಧರ್ಮ, ನ್ಯಾಯ, ನೀತಿ ದಾರಿಯನ್ನು ಬಿಟ್ಟು ಹೋಗದೇ ಇದ್ದರೆ ಶನಿದೇವರ ಕೃಪೆ ನಮಗೆ ಯಾವಾಗಲೂ ನಮ್ಮ ಮೇಲೆ ಇರುತ್ತೆ. ಸೊ ಇದಿಷ್ಟು ಇವತ್ತಿನ ಸಂಚಿಕೆ. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನೋಡುವ. ಎಲ್ರಿಗೂ ಒಳ್ಳೆಯದಾಗಲಿ.